ಮಗುವೆ, ಈ ರಿಯಾಲಿಟಿ ಶೋಗಳಲ್ಲೆಲ್ಲ ಜರ್ನೇವಿಟಿ ನೋಡ್ಕೊಂಬರೋಣ ಬನ್ನಿ ಅಂತ ಕರೀತಾರಲ್ಲ, ವೀಡಿಯೋ ಹಾಕೋಕ್ಕೂ ಮೊದಲು ಹಾಗೆ ನಿನ್ನ ಈ ಬರ್ತ್ಡೇ ದಿನ ನೀನು ಹುಟ್ಟೋದಕ್ಕೂ ಮೊದಲಿಂದ ನಮ್ಮ ಮನಸ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಒಂದು ಚುಟ್ಕ ಸಾಲಲ್ಲಿ ಬರೆದಿದ್ದೀನಿ, ನೋಡೋಣ ಬಾ. ನೀನು ಬರುವ ಮೊದಲಿಂದಲೂ, ನೀ ಬರುವ ಸೂಚನೆ ಸಿಕ್ಕಿದಾಗಿಂದಲೂ ನಿನ್ನ ಆಗಮನವೇ ನನಗೂ ನಮ್ಮನಿಗೂ ಒಂದು ದೊಡ್ಡ ಕನಸಾಗಿತ್ತು. ಪ್ರತಿ ತಿಂಗಳು ದಿನಗಳನ್ನು ಲೆಕ್ಕ ಹಾಕುತ್ತಾ ನಿನ್ನ ಬೆಳವಣಿಗೆಯನ್ನು ಡಾಕ್ಟರ್ ಮಂಜು ದೀಪ್ತಿಯವರ ಬಾಯಲ್ಲಿ ಕೇಳುತ್ತಾ, ನಿನ್ನಮ್ಮನ ಸ್ಕ್ಯಾನಿಂಗ್ ದಿನಗಳಲ್ಲಿ ಅವಳಿಗಿದ್ದ ಎಕ್ಸೈಟ್ಮೆಂಟ್ ನೋಡುತ್ತಾ, ನಿನಗಾಗಿಯೇ ಕಾರು ಬದಲಿಸಬೇಕೆಂಬ ನಿನ್ನಮ್ಮನ ಆಸೆಯನ್ನು ಕಾಣುತ್ತಾ ನಾನು ಖುಷಿಪಡುತ್ತಿದ್ದೆ. ಪುಣ್ಯವೋ ಪಾಪವೋ ದುಃಖವೋ ಕೋಪವೋ ಗೊತ್ತಿಲ್ಲ, ಯಾವುದೋ ಒಂದು ವಿಷಯಕ್ಕೆ ನಮಗಾದ ಮನಸ್ತಾಪ ನಿನ್ನಮ್ಮನ ಸೀಮಂತದ ಖುಷಿಯನ್ನು ಕಿತ್ಕೊತು. ಅದೇ ಸಮಯಕ್ಕೆ ನಿನಗೂ ನಿನ್ನಮ್ಮನ ದುಃಖ ಬೇಜಾರಾಯ್ತೇನೋ ಅನ್ನೋ ಹಾಗೆ ಸರಿಯಾಗಿ 9ನೇ ತಿಂಗಳು ಶುರುವಾದ ದಿನವೇ 1 ತಿಂಗಳ ಮುಂಚೆನೇ ಹೊರಬಂದೆ. ಕಂದ, ನನ್ನನ್ನು ಆ ದಿನ ಅಳಿಸಿ ನನಗೂ ದುಃಖ ತರಿಸಿ ನಿಮ್ಮಮ್ಮಂಗೆ ಬೇಜಾರು ಮಾಡಿದ್ದನ್ನು ಬ್ಯಾಲೆನ್ಸ್ ಮಾಡಿ ಅದನ್ನು 2 ದಿನಗಳಲ್ಲಿ ಒದ್ದು ಹುಷಾರಾಗಿ ಆಸ್ಪತ್ರೆಯಿಂದ ಹೊರಗಡೆ ಬಂದೆ. ಆ ದಿನ ಆ ಖುಷಿ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಆಗಿರೋಕ್ಕಿಲ್ಲ ಅನಿಸುತ್ತೆ ಪುಟ್ಟ. ಅದಾದ ಮೇಲೆ ನಿನ್ನ ಅತ್ತೆಯ ಅಮ್ಮನ ಮನೆಗೆ ನಿನ್ನ ಪ್ರಯಾಣ ಸಾಗುತ್ತೆ. ನಿನ್ನ ನಾಮಕರಣದ ಶಾಸ್ತ್ರ ಅದೊಂದು ಪ್ರಯಾಣವೇ ನೆನಪಲ್ಲಿ ಉಳಿದು ಹೋದ ಜೀವನದ ಒಂದು ದೊಡ್ಡ ನೆನಪು ಹಾಗೂ ಪಾಠ ಕೂಡ ಹೌದು. ನನ್ನ ಮನೆಗೆ ನಿನ್ನ ಬರಮಾಡಿಕೊಂಡ ದಿನದಂದು ನನಗೆ ಒಂದಲ್ಲ 100 ಭಯ ಇತ್ತು, ಆಲೋಚನೆಗಳು ಕಾಡುತ್ತಿತ್ತು. ನಿನ್ನ ಮುಂದಿನ ದಿನಗಳನ್ನು ನಾವು ಹೇಗೆ ನಿಭಾಯಿಸ್ತೇವೋ ಅಂತ. ಆದರೆ ಇವತ್ತಿನ ದಿನಗಳಲ್ಲಿ ನೀನು ಆಡೋ ಆಟಗಳು, ಕಲಿಯುತ್ತಿರೋ ಹೊಸ ಚಲನವಲನಗಳು, ನನ್ನ ದಾರಿಗಾಗಿ ಕಾದಿದ್ದು, ಮನೆಗೆ ಬಂದ ಕೂಡಲೇ ನೀ ನಗೋ ಆ ಮುದ್ದು ಮುಖ, ನಿನ್ನ ತರಲೆ ಆಟ, ಕಷ್ಟ ಸುಖ ನನ್ನನ್ನೇ ಮರೆಸಿ ನಿನ್ನದೇ ದಿನಗಳ ಆಲೋಚನೆಗೆ ತಳ್ಳುತ್ತೆ. ಏನೇ ಆದರೂ ನಿನ್ನ ಜನ್ಮಕ್ಕೆ ನಾವು ಕಾರಣ, ನಮ್ಮ ಮರುಜನ್ಮದ ಖುಷಿಗಳಿಗೆ ನೀನು ಕಾರಣ. ನಮ್ಮ ಜೀವನಕ್ಕೆ ಬಂದಿರುವ ನಿನಗೆ 1 ವರ್ಷದ ಶುಭ ದಿನ ಇವತ್ತು. ಅದಕ್ಕೋಸ್ಕರ ಹುಟ್ಟು ಹಬ್ಬದ ಶುಭಾಶಯಗಳು ಮಗನೇ. ಇದರಲ್ಲಿ ನಿಮ್ಮ ಅಮ್ಮನ ನೆನಪುಗಳೂ ಕೂಡ ಇದೆ. ಹಿಂದೆ ತಿರುಗಿ ನೋಡಿದಾಗ ನಿನ್ನ ಜರ್ನಿವಿಟಿ ಟಕ್ಕಂತ ನೆನಪಾಗೋದು ನಮಗಿಷ್ಟು. ಇನ್ನೂ ಹಲವಾರಿದೆ, ಎಲ್ಲನೂ ಹೇಳೋಕ್ಕಾಗಲ್ಲ. ಲವ್ ಯು ಕಂದ. ಹ್ಯಾಪಿ ಬರ್ಡೇ ಧನ್ವಿನ್, ವಿ ಲವ್ ಯು. ಥ್ಯಾಂಕ್ ಯು ನಮ್ಮ ಜೀವನಕ್ಕೆ ಬಂದಿರೋದಕ್ಕೆ.